ಇದನ್ನು ಮಾಡಬೇಕಾದ್ರೆ ಏನೇನು ಮಾಡ್ಯಾರ ನಮ್ಮ ಸಾಹುಕಾರಿಗೆ ಗೊತ್ತೈತಿ, ಮತ್ತು ಇವ್ರಿಗೂ ಗೊತ್ತೈತಿ ಎಷ್ಟು ತೊಂದರೆಗಳು ಬಂದಾವ ಅಂತ ಇವ್ರಿಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಈಗ ಭಾಳ ಮಾತಾಡೋದು ಬೇಡ. ಇವರು ರಚನೆ ಮಾಡಿದ್ದು, ಇಮ್ಮಡಿ ಪುಲಕೇಶಿಯವರ ರಚನೆ ಮಾಡಿದ್ದು ಆ ಗೀತೆಯನ್ನು ನಮ್ಮ ಇವತ್ತಿನ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಮಿಂಚುವಂಥ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಎಸ್ ಅಣ್ಣಾಜಿ. ಮೈಕ್ ಕೊಡ್ರಿ, ಮೈಕ್ ಪ್ಲೀಸ್, ಇನ್ನೊಂದು ಮೈಕ್ ಕೊಡ್ರಿ. ಎಸ್, ಅವ್ರನ್ನ 2 ಮಾತು ಮಾತಾಡ್ಸೋಣ. ನಿಮ್ಮನ್ನ ಕೇಳಿಕೇಟ ಮುಂದಿನವರಿತೀನಿ. ಬ್ರದರ್, ನೀವು ಸಾಕಷ್ಟು ಸೋಲು ಕಂಡಿರಿ, ಗೆಲುವು ಕಂಡಿರಿ. ಇವತ್ತು ಕೆರೂರು ಪಟ್ಟಣ ನೋಡ್ರಿ, ನಿಮ್ಗೆ ಏನು ಅನಿಸ್ತತಿ ಹೇಳ್ಬಿಡ್ರಿ, 2 ಮಾತಾಗ ಹೇಳ್ರಿ. ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಎಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಜನ ನೋಡಿದನೋ, ಆದರೆ ಮಾತು ಕೇಳ್ರಿ, ಆಮೇಲೆ ಚೀರ್ರಿ, ಮಾತು ಕೇಳ್ರಿ. ಇಷ್ಟು ಕ್ರೇಜ, ಇಟ್ಟು ಪ್ರೋತ್ಸಾಹ, ಸಪೋರ್ಟ್ ನೋಡುವ ಜನ ಇಲ್ಲೇ ಕಂಡನ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಸಾಕಲ್ಲ ನಿಮ್ಮ ಕೂಗು? ರಗಡೆ ಐತೆ ನಜಿ, ಇರ್ಲ. ಓಕೆ, ನಮ್ಮ ಕಾರ್ಯಕ್ರಮ ಮುಗಿಯೋವರೆಗೂ ಅವ್ರ ಕ್ರೇಜ್ ಇರ್ತೈತಿ, ಅವ್ರ ಕ್ರೇಜ್ ಇರೋವರೆಗೂ ನಿಮ್ಮ ಕ್ರೇಜ್ ಇರಬೇಕು. ಓಕೆ 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 ನಜಿ, ಧನ್ಯವಾದ. ಈ ಹಾಡಿನ ಮೂಲಕ ಇವತ್ತಿನ ಇಮ್ಮಡಿ ಪುಲಕೇಶಿ ಮೆಲೋಡಿಸ್ ತಂಡ ಎಲ್ಲ ನಮ್ಮ ಜಾತ್ರಾ ಕಮಿಟಿಯ ನೇತೃತ್ವದಲ್ಲಿ ಓಪನಿಂಗ್ ಆಗ್ತಾಯಿದೆ. ಆ ಒಂದು ಗೀತೆಯನ್ನು ಸಾದರಪಡಿಸಿದ್ದಾರೆ. ಇದರ ಸಾಹಿತ್ಯಗಾರರು ಯಾರು? ನಮ್ಮ ಚಾಲುಕ್ಯ ನಾಡಿನ ಸಿಂಪಲ್ ಸಾಹಿತ್ಯಗಾರ ಹನುಮಂತ್ ಚೂರಿ ಅವರು.